ಪ್ರತಿಯೊಬ್ಬರ ಜೀವನದಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರುವ ಪಾಪಕರ್ಮಗಳಿಗೆ ಮುಕ್ತಿ ಸಿಗಬೇಕಾದ್ರೆ ಈ ಒಂದು ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸ್ಬೇಕು. ಹೌದು ಸ್ನೇಹಿತರೆ, ನಾವೆಲ್ಲ ಮನುಷ್ಯರು ಗೊತ್ತಿಲ್ಲದೆ ಒಂದು ಪಾಪಕರ್ಮಗಳನ್ನ ಮಾಡಿರ್ತೀವಿ, ಒಬ್ಬರಿಗೆ ನೋವನ್ನು ಕೊಟ್ಟಿರ್ತೀವಿ. ಅದರಿಂದ ನಾವು ಮುಕ್ತಿ ಪಡಿಬೇಕಾದ್ರೆ ಯೋಗಿನಿ ಏಕಾದಶಿ ವ್ರತವನ್ನು ಮಾಡಬೇಕು. ಹಾಗೆಯೇ ಭಗವಂತನಾದ ಮಹಾವಿಷ್ಣುವನ್ನ ಪೂಜಿಸಬೇಕು. ಇನ್ನು ಮಹತ್ವವಾಗಿ ಪೂಜೆ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೈಸ್ ಮಂತ್ರಲೋಕದಲ್ಲಿ ಮಹಾವಿಷ್ಣುವಿನ ಮಹತ್ವವಾದಂತಹ ಪ್ರಭಾವಶಾಲಿ ಮಂತ್ರಗಳನ್ನು ತಿಳಿಸ್ಕೊಡ್ತೀವಿ. ಆದ್ದರಿಂದ ಸಂಪೂರ್ಣವಾದ ಸಂಚಿಕೆಯನ್ನು ನೀವು ನೋಡಲೇಬೇಕು. ಓಂ ನಮೋ ನಾರಾಯಣಾಯ ಈ ಒಂದು ಮಂತ್ರ ಅತ್ಯಂತ ಶಕ್ತಿಶಾಲಿ ಮಂತ್ರ. ಇನ್ನು ಓಂ ನಮೋ ಭಗವತೆ ವಾಸುದೇವಾಯ ಇದು ಕೂಡ ಪರಮಾತ್ಮನಾದಂತಹ ಮಹಾವಿಷ್ಣುವಿನ ಮೂಲ ಮಂತ್ರ. ಈ ಎರಡು ಮಂತ್ರವನ್ನು ನೀವು 108 ಬಾರಿ ಪಾರಾಯಣ ಮಾಡಿ. ಇನ್ನು ವಿಶೇಷವಾಗಿ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಇದು ಮಹಾವಿಷ್ಣುವಿನ ಒಂದು ಗಾಯತ್ರಿ ಮಂತ್ರ. ಈ ಒಂದು ಮಂತ್ರವನ್ನು ಕೂಡ ನೀವು 3 ಬಾರಿ ಬೆಳಗ್ಗೆ ಹಾಗೂ ಸಂಜೆ ಪೂಜೆ ಆದಮೇಲೆ ಚಿನ್ಮುದ್ರೆಯೊಂದಿಗೆ ಭಗವಂತನ ನೆನೆಸ್ಕೊಂಡು ಈ ಮಂತ್ರವನ್ನು ಪಾರಾಯಣ ಮಾಡಬೇಕು. ಯೋಗಿನಿ ಏಕಾದಶಿ ಎಂದು ಯಾರೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿ ಈ ಮಂತ್ರವನ್ನು ಪಾರಾಯಣ ಮಾಡ್ತಿರೋ ಅಂಥವರ ಪಾಪಗಳನ್ನು ಕರಗಿಸುವಂತಹ ಶಕ್ತಿ ಭಗವಂತನಾಥ ಮಹಾವಿಷ್ಣುವನ್ನು ಕೊಡ್ತಾನೆ. ಇನ್ನು ಭಗವಾನ್ ಮಹಾವಿಷ್ಣುವಿನ ಪೂಜಿಸೋದ್ರಿಂದ ಕತ್ತಲೆಯನ್ನು ಸೂರ್ಯನ ಬೆಳಕಿಗೆ ಕರಗಿಸುವಂತೆ ನಮ್ಮ ಮಾಡಿರುವಂತಹ ಎಲ್ಲ ಪಾಪಕರ್ಮಗಳನ್ನ ಕರಗಿಸ್ತಾರೆ. ಇನ್ನು ವಿಶೇಷವಾಗಿ ನಮ್ಮ ಈ ಒಂದು ಹಿಂದೂ ಸಂಪ್ರದಾಯದಲ್ಲಿ ಅಂದರೆ ನಾವೆಲ್ಲರೂ ಕೂಡ ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗ ಖಂಡಿತವಾಗಿಯೂ ನಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರುತ್ತೆ. ಹಾಗೆಯೇ ಭಗವಂತನ ಕೃಪಕಟಾಕ್ಷದಿಂದ ಆರೋಗ್ಯದಲ್ಲಿ ಕೂಡ ನಾವು ಏಳಿಗೆಯನ್ನು ಕಾಣ್ಬೋದು. ಇನ್ನು ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ತಿಂಗಳಲ್ಲಿ ಬರುವ ಪ್ರತಿ 2 ಏಕಾದಶಿಯನ್ನು ನೀವು ಆದಷ್ಟು ಬೇಗ ಭಕ್ತಿಯಿಂದ ಮಾಡಿ. ಖಂಡಿತವಾಗಿಯೂ ಮಹಾವಿಷ್ಣುವಿನ ಆಶೀರ್ವಾದ, ಭಗವಂತನಾದ ಶ್ರೀಕೃಷ್ಣನ ಆಶೀರ್ವಾದ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ. ಇನ್ನು ವಿಶೇಷವಾಗಿ ಕೃಷ್ಣ ಮಹಾಮಂತ್ರವನ್ನು ಪಾರಾಯಣ ಮಾಡಬೇಕು. ಇದು ಕೂಡ 108 ಬಾರಿ ನೀವು ಪಾರಾಯಣ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಎಲ್ಲ ಮಂತ್ರ ಖಂಡಿತವಾಗಿಯೂ ನಿಮ್ಗೆ ಗೊತ್ತಿರುತ್ತೆ. ಆದರೆ ಈ ಮಂತ್ರವನ್ನು ಯಾವ ರೀತಿಯಾಗಿ ಪಾರಾಯಣ ಮಾಡಬೇಕು, ಯಾವಾಗ ಪಾರಾಯಣ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಪ್ರತಿಯೊಬ್ಬರು ಕೂಡ ಏಕಾದಶಿಯಂದು ಎಲ್ಲ ಮಂತ್ರವನ್ನು 108 ಬಾರಿ ಪಾರಾಯಣ ಮಾಡಿ. ಹಾಗೆಯೇ ಮಹಾವಿಷ್ಣುವಿನ ಗಾಯತ್ರಿ ಮಂತ್ರವನ್ನು 3 ಬಾರಿ ನೀವು ಪಾರಾಯಣ ಮಾಡಿದರೆ ಸಾಕು. ಸ್ನೇಹಿತರೆ, ಯೋಗಿನಿ ಏಕಾದಶಿಯ ವ್ರತವನ್ನು ಅಥವಾ ಮಂತ್ರವನ್ನು ಯಾರೆಲ್ಲ ಕೂಡ ನೀವು ಭಕ್ತಿಯಿಂದ ಆಚರಿಸ್ಕೊಂಡು ಪಾಲನೆ ಮಾಡ್ತಿರೋ ಅಂಥವರ ಜೀವನದಲ್ಲಿ ಸಮಸ್ತ ಪಾಪಗಳು ಹಾಗೆ ರೋಗ ರುಜಿನಗಳು ನಿವಾರಣೆ ಆಗುತ್ತೆ. ಜೀವನದಲ್ಲಿ ಸುಖ ಸಮೃದ್ಧಿ ಸಂತೋಷ ಸಿಗುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.